ಹಾಕೋಬಿಟ್ಟು ಎತ್ತಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾ ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮಮ್ಮ ಏನು ಹೇಳ್ತಾರಂತ ಮಕ ತರ ಇದೆ ಆಂಗಲ್ ಅಲ್ಲಿ. ಮತ್ತೆ ಹೇಳು ಬಾ, ನೀನೇ ತಾನೇ ಹೇಳಿದ್ದು. ನಮ್ಮ ಮನೇಲಿ ಗಣೇಶ ಕುಣಿಸಿದೀವಿ. ಅದಕ್ಕೆ ಏನು ಪ್ರಿಪರೇಷನ್ ಅಂತಂತಂದ್ರೆ 5 kg ರೈಸ್ ಮಾಡ್ಬಿಟ್ಟು ಪ್ರಸಾದ ಮಾಡೋಣ ಅಂತ ಅನ್ಕೊಂಡಿದೀವಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ತಂದ್ಬಿಟ್ಟಿದೀವಿ. ಬಟ್ ಏನಂದ್ರೆ ಒಂದೇ ಒಂದು ಬಟಾಣಿ ಮಿಸ್ ಆಗ್ಬಿಟ್ಟೈತೆ. ಇವಾಗ ತಗೊಂಬರಕ್ಕೆ ಹೋಗ್ತಾ ಇದೀವಿ. ಬಾ ಮಾವಣ್ಣ. ಟೊಮೊಟೊ, ನಾವು ಇವಾಗ ಏನೇನು ಹಾಕಿದ್ದೀವಿ ಅಂತಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಇವೆಲ್ಲ ಹಾಕ್ಬಿಟ್ಟು ಹುರಿತಾ ಇದ್ದೀವಿ. ಇವಾಗ ಬಟಾಣಿ ಹಾಕ್ತಾ ಇದ್ದೀವಿ. ಸ್ವಲ್ಪ ಹಾಕಿದ್ಯಾ? ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀವಿ. ನಾವು ಕಾಳು ಬೇಯೋವರೆಗೂ ನಾವು ಮೊಸರಿಗೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ತರಕಾರಿ ಹಾಕ್ಕೊತಾ ಇದ್ದೀವಿ. ಏನೇನು ತರಕಾರಿ ಅಂತ ಹೇಳು. ತರಕಾರಿ ಬಂದಿದ್ದಾನ ಕ್ಯಾರೆಟು, ಬೀನ್ಸು, ಕೋಸು, ಮುಲ್ಲಂಗಿ, ಬಲ್ಲಂಗಿ, ಕ್ಯಾಪ್ಸಿಕಮ್ಮು ಹೇಳಿರೋದ್ರಲ್ಲಿ ಅಷ್ಟೆಲ್ಲ ಹಾಕಿಲ್ಲ. ನೌಕೋಲು, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಬಟಾಣಿ ನಿಂದ ಅದೇ ಅಲ್ವಾ? ವಾ ಮೈ ಗಾಡ್ ಉಮೇಶ, ಇವಾಗ ಏನಾಯ್ತು ನಾನು ಹೇಳ್ತೀನಿ. ನಾನು ಹೇಳಬೇಕಾರೆ ಎಲ್ಲೋಗಿತ್ತು ಊಟ ಮಾಡೋದು. ಇದೊಂದು ಸ್ವಲ್ಪ ಎತ್ತು ಮೇಶ, ಇಷ್ಟು ಕಷ್ಟ ಪಡ್ತಾ ಇದ್ದೀನಿ. ನೀನು ಡಿಂಗ್ ಡಿಂಗ್ ಅಂತ ಲೈಟ್ ಯಾರು ಇಟ್ಕೊಂತಾರೆ? ಇದನ್ನ ಎತ್ತು. ಸೊ ನಾವು ಬಂದಿದ್ದಾನ ಇದೇ ಫಸ್ಟ್ ಟೈಮ್ ಈ ಥರ ನಾವು ಮಾಡ್ತಾ ಇರೋದು. ಸೊ ಬರೋ ವರ್ಷ ಬಂದಿದ್ದಾನ ದೊಡ್ಡ ಬ್ಯಾನರ್ ಎಲ್ಲ ಹಾಕ್ಸ್ಬಿಟ್ಟು ಹುಡುಗ ಫೋನ್ ಮಾಡ್ಕೊಂಡು ಯಾರು ಅಣ್ಣ ಕರೆಕ್ಟಾಗಿ ಯಾವ್ದಾಗುತ್ತೆ ಅಂತ ಹೇಳು. ಅಂತಿಲ್ಲ ಇವಾಗ ಅಂತ ಇಲ್ಲ. ಸೊ ಇದು ಕುದ್ದಾದ್ಮೇಲೆ ಕುದೀತಾ ಇರಬೇಕಾದ್ರೆ ನಾವು ಅಕ್ಕಿನ ಹಾಕೊಂಡು ಮುಚ್ಚಿಬಿಟ್ಟು ದಮ್ ಕಟ್ಬಿಟ್ರೆ ನಮ್ಮ ಪಲಾವ್ ರೆಡಿ. ಹಾಗಾಗಿ ಇವಾಗ ಕುದೀತಾ ಇದೆ. ಕುದೀತಾ ಇರಬೇಕಾದ್ರೆ ನಾವು ಅಕ್ಕಿ ಹಾಕ್ಕೊಬಿಟ್ಟು ಎತ್ತಿದ್ರೆ ಚೆನ್ನಾಗಿರುತ್ತೆ. ಅಕ್ಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿಗೆ ಹೋಗ್ಬಿಡೋಣ. ಹಾಂ ಬಾ. ಸ್ವಲ್ಪ ಬಿಸಿ ಇದೆ, ಮೈ ಮೇಲೆ ಹಾಕೊಂಡಿರ್ತೀರ, ಮಕ್ಕಳೆಲ್ಲ ಇದ್ದಾರೆ, ಸ್ವಲ್ಪ ನೋಡ್ಕೊಂಡು ಎಲ್ಲರಿಗೂ ಸಿಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಸುಮ್ಮನೆ ಆಯ್ತಾ? ಮೈ ಮೇಲೆ ತಿನ್ನಂಗಿಲ್ಲ. ಸ್ವಲ್ಪ